ಅವ್ರು ಬಾಳ ಸಾಕ್ಬೇಕಂತ ನಮಗ ನೋಡ್ರಿ. ನಮ್ಮ ಜಮೀನು ಕಳ್ಕೊಂಡೇವ, ನೀರು ನಮಗೆ ನಮ್ಮ ತಲೆಗೆ ನೋಡ್ರಿ. ನೀರು ಆಂಧ್ರಾಕ್ ಹೋಗತ್ ಮುಂದ, ಆಂಧ್ರ ಆ ಕಡೆ ಎಲ್ಲೆಲ್ಲಿ ಹೋಗತ್ತ ನೀರು. ಅದು ಏನು ಯಾವ ಜಿಲ್ಲಾಕ್ ಹೋಗತ್ತ ಏನು ನಮಗ ಹತ್ತೋದಾಗೈತೆ. ಇದು ಆರ್ಮಟ್ಟಿ ಡ್ಯಾಮ್ ಏನಂತ ಕೇಳಿ ಸ್ಟೋರೇಜ್ ಅಂತಾನೆ ಇದನ್ನ. ಆ ಕೆರೆಗಳಿಗೆ ಅಂತೇಳಿ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿ ಅವ್ರು ಮುಳವಾಡಿ ಹಾಕ್ತಿರೋರು, ಚಿಮ್ಮಲಿಗೆ ಹಾಕ್ತಿರೋರು, ಈ ನಾಗರಬಟ್ಟು ಎಲ್ಲಾ ಮಾಡ್ಯಾರ, ಎಲ್ಲ ಮುರ್ದ ಮಾಡ್ಯಾರ. ಮಾಡೇನೈತ್ರಿ, ಈ ಆರ್ಮಟ್ಟಿ ಡ್ಯಾಮ್ ನೀರ್ ಬಿಡೋದು ಅಟ್ಟ ಯಾವಾಗತ್ತಾರ ಮಳೆ ಹಾಕಿರ್ತದಲ್ಲ ಅವಾಗ ಬಿಡೋದಂತಿದನ. ಮಳೆ ಆದಾಗ ಇವ್ರೇ ಕೊಡೋದ್ ಬೇಕ್ರಿ, ನಮ್ಮ ನೀರ್ ಇರುತ್ತಾವ. ಮತ್ತ ನಮಗ್ ಬೇಕಾಗಿದೆ ಅವಾಗ್ರಿ. ಡಿಸೆಂಬರ್ ಹಿಡ್ಕೊಂಡು ಮೇ ಮಟ್ಟ ನೀರ್ ಕೊಡ್ರಿ ನಮಗ ಬೇಕಲ್ರಿ. ಮತ್ ನಮಗ ಡಿಸೆಂಬರ್ ಇಂದ ಮೇ ಮಟ್ಟ ನೀರ್ ಬೇಕು. ಎಷ್ಟು ಸಲ ಜಗಳ ಆಡ್ಬೇಕ್ರಿ. ICC ಮೀಟಿಂಗ್ ಅಂತ ಮಾಡ್ತಾರ ಅವ್ರ. 224 ಮಂದಿ MLA ಗಳು ಇರ್ತಾರಂತ. ಟೋಟಲಿ ನಮ್ಮ ರಾಜ್ಯದಾಗಿದ್ದಂತ ಎಲ್ಲಾ MLA ಗಳು ಇರ್ತಾರಂತ. ಮತ್ತ ನಾವು ಹೋಟ್ ಹಾಕಿ ಕಳ್ಸಿವ್ರಿ ಇವ್ರಿಗೆ. ನೀವು ಮಕ್ಕೊಂದಿರ್ತಾರೇನ್ರಿ ಇವ್ರ? ಇಟ್ಟು ಕಿನಾರ್ ಮಾಡ್ಯವ್ರಿ, ಇಟ್ಟು ನೀರ್ ಸಾಕಾಗುದಿಲ್ಲ, ರೈತರಿಗೆ ಬೇಕು. ಆರ್ಮಟ್ಟಿ ಡ್ಯಾಮ್ ಇನ್ನೊಂದ 20 TMC ನೀರ್ ಇಟ್ಕೊಂಡ್ರಿ ಅಂತ ನಾಚಿಕ್ ಬರ್ಬೇಕು ನಿಮಗ. ನಮಗ್ ಬಂದಂತ ರೈತರಿಗೆ ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳ್ತಿಲ್ಲ. ನಿಮಗ್ ಹೇಳಿನಿ ನಾನು, ಹೋದ್ ಸಲಾನು ಹೋರಾಡ್ದಾಗ ಹೇಳಿನಿ. MLA ಗಳಿಗೆ ಹೇಳಿ, ಇವತ್ತ ಸಚಿವರುಗಳಿಗೆ ಹೇಳಿ, ಇದು CM ಅವ್ರ ಮಟ್ಟ ಸಹಿತ ಬಂದು ಹೊಯ್ಕೊಂಡೇವ್ ನಾವು. ಇಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಇದ್ದಾಗ ನಿಂತು ಹೊಯ್ಕೊಂಡೇವ್. ಇಲ್ಲಿ ಮನೆಗೆ ತಗೊಳ್ಳೋರು ಹೋದ್ರು ಪುಣ್ಯಾತ್ಮರು. ಸಿದ್ದರಾಮಯ್ಯ ಸಾಹೇಬ್ CM ಇದ್ರು, ಉಪಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರು ಇದ್ರು. ಮನೆ ತಗೊಳ್ದಾಗಿನ ಲಾಭ ಹೊಯ್ಕೊಂಡೇವ್ರಿಪ್ಪ. ಏನು ಉಳ್ಳಾಡಿದ ಗಾಡಿ ಮುಂದೆ ನಮ್ಮ ಸಾಹೇಬರಿಗೆ ನಮ್ಮ ಜಗಳ ಹಚ್ಚಿರು. CPI ಸಾಹೇಬ್ರು, DSP ಸಾಹೇಬ್ರು ನಮ್ ಹೊತ್ಕೊಂಡ್ರಿಪ್ಪ. ಹೊತ್ಕೊಂಡ್ ನಡಿ ಆ ಕಡೆ ಹೋಗಿ ತಿಳಿಸ್ಬಿಟ್ರು. ಮತ್ತೆ ರೈತರು ಅವ್ರು ಹೋಗ್ಬಿಟ್ರು. ಅದಕ್ಕೆ ನಾವ್ ಏನ್ ಆಗ್ಬೇಕಾಗಿತ್ತಂದ್ರ ಎಲ್ಲಾರಿಗೂ ಒಂದೇ ನ್ಯಾಯ ಸಿಗ್ಬೇಕಾಗೈತಿ. ಅದಕ್ಕೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆ ರೈತರು ಸೇರ್ಬೇಕು, ರೈತರು ಒಕ್ಕಟ್ಟಾಗ್ಬೇಕು. ಅವಂಗಾಗಿದ್ದನ ನನಗ್ ಬರುದಿಲ್ಲ ಅಂತ ಬಿಡಬಾರ್ದ. ನಾಳೆ ಒಂದು ದಿವಸ ನಮಗೂ ಪರಿಸ್ಥಿತಿ ಬರ್ತೈತೆ. ಅದಕ್ಕ ಆ ರೈತಂದ ಹಾಳಾಗುತ್ತಂದ್ರ ನಾ ಇನ್ನೊಬ್ಬ ರೈತ ಅವ್ನಿಗೆ ಹೆದರ್ ಕೊಟ್ಟೇವಂದ್ರ ಇವತ್ತು ನಾವು ಹೋರಾಟ ಸಕ್ಸಸ್ ಆಕತಿ. ಇದಕ್ಕ ನ್ಯಾಯಯುತವಾದ ಬೆಲೆ ಸಿಗ್ತತಿ. ಮತ್ತು ಈ ಕಿನಾಲ್ ನೀರು ಸಹಿತ ಬಿಡ್ತಾರ. ಸಾಹೇಬ್ರ ಗಮನದಾಗಿಟ್ಕೋರಿ. 7 TMC ನೀರ್ ಅಂತ ಹೇಳಿ ಬಿಜಾಪುರ ಜಿಲ್ಲಾ ಕುಡಿ ನೀರು ಇಟ್ಟಾರ. ಎಲ್ಲಾ ಬರ್ತಿದ ಟೋಟಲಿ ಬಿಜಾಪುರ ಜಿಲ್ಲಾ ಅಂದ್ರೆ ಬಾಲ್ಕೋಟನು ಸೇರಿಸ್ತಾರ ಒಳಗಂತ. 7 TMC ಇದನ್ನ ಪ್ರತಿ ಸಲ ಹೊಡ್ಕೋದ ಕರೀತಾರ. ನಮ್ಮ ಅಧ್ಯಕ್ಷ ಕರೆದಿರ್ತಾರ, ನಾವು ಹೋಗಿರ್ತೇವ್. 7 TMC ಆದ್ರೆ 20 TMC ನೀರ್ ಇಡ್ಬೇಕ್ರ ಅಧ್ಯಕ್ಷರ ನಮಗ. ಎದಕ್ಕಪ್ಪ ಈ ಡ್ಯಾಮ್ ಎತ್ತರ ಮಾಡೋ ಮಟ್ಟ ಏನ್ ಮಾಡ್ತಾರಿ, ಬಡ 26 ಗೇಟ್ ಎತ್ತಿ ಬಿಡ್ತಾರಿ. ನೋಡಕ್ ಆಗುದಿಲ್ಲ. ರೈತರ ಅಳು ನಾವು ಗೊತ್ತ. 26 ಗೇಟ್ ಎತ್ತಿ ಬಿಟ್ರೆ ಒಟ್ಟ ರಾತ್ರಿ ಎತ್ತಿ ಬಿಡೋದು 12 ತಾಸ್ರೆ ನೋಡಿ ಎತ್ತು ಹೋಗ್ಬೇಕು ನೀರ್ ಕಡೆ. ಮತ್ತ ಅಲ್ಲಿನ್ರಿ ನಾರಪ್ಪ ಡ್ಯಾಮ್ದಾಗ ಇರೋದಿಲ್ಲದ ಮತ್ತ ತೆಳಗ್ ಹೋಗಿರ್ತೈತ್ರಿ. ಅದು ಹೋಗ್ತಾರೆ ಆ ಕಡೆ. ಅಲ್ಲಿ ಇಲ್ಲ ಅವ್ರಿಗೆ, ರಾಯಚೂರಿ ಯಾದಗಿರಿ ಅವ್ರಿಗೆ ಇಲ್ಲ. ಅದು ನಾರಪ್ಪದ ಎತ್ತಿ ಹೋದ್ರೆ ಜಿಂದಾಲ್ ಫ್ಯಾಕ್ಟ್ರಿ ಅಂತ ನೋಡ್ರಿ. ಜಿಂದಾಲ್ ಹಿಂದ್ ಹೇಳ್ತಿರ ಒಂದು 10 ವರ್ಷದಿಂದ MP ಪಾಟೀಲ್ ನೀರಾವರಿ ಮಂತ್ರಿ ಅವ್ರು ಇದ್ದಾಗ ಎಷ್ಟೋ ಕೋಟಿ ತಗೊಂಡ್ಬಿಟ್ರ ಅಂತ ಹಿಂಗ ಬಂದ್ರಿ. ಅದು ಎಲ್ಲಾದ್ರ ಸುದ್ದಿ ಆಗ್ತಕ್ರೆ ಏನಾದ ಜಿಂದಾಲ್ ಫ್ಯಾಕ್ಟ್ರಿಗೆ ಎಷ್ಟೋ ಕೋಟಿ ತಗೊಂಡ್ರಂತ ರೊಕ್ಕ ನೀರ್ ಮಾರಿದ್ರಂತ. ಅದಕ್ಕೆ ನಾವು ಏನು ಒಕ್ಕಟ್ಟು ಆಗ್ಬೇಕಾಗಿತ್ತಪ್ಪ ಅಂದ್ರ ICC ಮೀಟಿಂಗ್ ಒಳಗ ನಾವು ರೈತರು ಇರ್ಬೇಕು. ನಾವೇನಿಲ್ಲ ನಾವು ಅಂತ ಬ್ಯಾಡ್ರಿ. ಒಬ್ರು ಹೊಲದಾಗ ವಾಸವಾಗಿರ್ತಾನ ರೈತ, ಹೊಲದಾಗ ಒಕ್ಕಲ್ತನ ಮಾಡ್ತಿರ್ತಾನ. ಅವನು ಕರ್ಕೊಂಡ್ ಕೇಳ್ರಿ. MLA ಅವ್ರಿಗೆ ಹೇಳೋ ನಾವು, ಅವನು ಕರ್ಕೊಂಡ್ ಕೇಳ್ರಿ. ಅವ ಹೇಳ್ತಾನ ನೀರ್ ಯಾವಾಗ ಬೇಕು ನಮಗ, ಕುಡಿಯಾಕ ನೀರ್ ಯಾವಾಗ ಬೇಕಂತ ಆ ಹೊಲದಾಗ ವಾಸವಾಗಿದ್ದಾವ ಹೇಳ್ತಾನ. ಇಲ್ಲಿ ತನ ನಾವು ಎಲ್ಲಾ ನಮ್ಮ MLA ಅವ್ರಿಗೆ ಹೇಳಿದೆವು, ಜಿಲ್ಲಾ ಉಸ್ತುವಾರಿಗೆ ಹೇಳಿದೆವು. ಇದನ್ನ ಇನ್ನು ಮ್ಯಾಗರ ನೀವು ಪಾಠ ಕಲೀಲಿಲ್ಲ ಅಂದ್ರ ನಮ್ಮ ರಾಜ್ಯದ ಜೈಲಿ ತಾಲೂಕಿನ ರೈತರು ನಿಮ್ ಬುದ್ಧಿ ಕಲಿಸ್ತಾರ. ಇನ್ನ ಐತಿ ನಿಮಗ ಅವಕಾಶ, ತಿದ್ದುಪಡಿ ಆಗ್ರಿ. ಮತ್ ನಮ್ಮ ಸಚಿವರಿಗೆ ಒಂದು ಹೇಳಿದ್ದೇವ್ರಿಪ್ಪ, ಎಲ್ಲಾ ಕಡೆ ಕಾಟ ಕುಂದರ್ಸ್ನಂತಿದ್ರು. ನಮ್ದು ಮತಕ್ಷೇತ್ರದ MLA ಅವ್ರು ಶಿವಾನಂದ ಪಾಟೀಲ್ ಸಾಹೇಬರು 3 ವರ್ಷ ಸಕ್ರೆ ಮಂತ್ರಿ ಅವರಾಗಿದ್ದರಿ. ಕಾಟ ಹಾಕಿ ಕೊಡ್ತಾರ, ಚಲೋ ಹಾಕ್ಬಿಡ್ರಿ. ನಮ್ಗೊಂದು ಕಾಟ ಹಾಕಂದ್ರು ನಾವು ಹಾಗ್ರಿ ಜಾಗ ಕೊಡಿಸ್ತೇವಂದೇವು. ಜಾಗ ಏನ್ರಿ ಅದ್ರ ಸಂಬಂಧ ಅಡ್ಡಾಡ್ ಸಾಕಾಗ ಹೋತ್ ನಮಗ. ಏನ್ರಿ ಒಂದ್ 20 ಸಲ ಮನೆಗೆ ನಮ್ ಸಾಹೇಬ್ರಿಗೆ ಹತ್ತಿದ್ರ ಅವ್ರ ಸೋಮ ಎಲ್ಲಿ ಹೇಳ್ತಾರ ಅಲ್ಲೇ ತರ್ತಾರ, ಅಲ್ಲೇ ಬರ್ಬೇಕೇನ್ರಿ ಅಂತ ಹೇಳ್ತಿದ್ರು. ನಮ್ ಹಿಂದಿದ್ದಂತವ್ರು DSP ಸಾಹೇಬ್ರು, CPI ಸಾಹೇಬ್ರು. ಸೋಮ ಸಚಿವರಿಗೆ ನಿಂದ್ರತ್ತಾನ, MLA ಅವ್ರಿಗೆ ನಿಂದ್ರತ್ತಾನ, ಮತ್ ಯಾರೇ ಮುಖ್ಯಮಂತ್ರಿಗಳಿಗೆ ನಿಂದ್ರಸಾಕ ಬರ್ತಾನ. ನಾವ್ ಯಾರ ಸಂಬಂಧ ಕೇಳ್ತಿದ್ರು ಸುಮ್ಮನೆ ಪಾಪ ಅವ್ರಿಗೆ ಅರೆಸ್ಟ್ಮೆಂಟ್ ಮಾಡಿ ನಮ್ ಜೋಡಿ ಜಗಳ ಹಚ್ತಿದ್ರ. ನಾವ್ ಕೇಳಕತ್ತಿದ್ವು ಇಡೀ ತಾಲೂಕಿನ 4-5 ತಾಲೂಕಿನ ರೈತರಿಗೆ ಕಾಟ ಕುದರ್ಸ್ಕೊಡ್ರಿ ಸಾಹೇಬ್ರ. ಕೋಲಾರ ತಾಲೂಕಿನಾಗ ಬೀಳ್ಗಿ ಹೋಗ್ತತಿ, ಜಮಖಂಡಿ ಹೋಗ್ತತಿ, ಇವತ್ ನೋಡ್ರಿ ಮುಧೋಳ್ ಹೋಗ್ತತಿ, ಮತ್ತ ವಿಜಾಪುರ ಹೋಗ್ತತಿ, ಈ ಕಡೆ ಬಾಲಾಜಿ ಉದ್ಯಮಗಳು ಎಲ್ಲಾ ಕಡೆ ಹೋಗ್ತತಿ. UKP ಒಳಗ ಒಂದು ಕಾಟ ಕುಂದರ್ಸ್ಕೊಡ್ರಿ. ನೀವ ಹೇಳಿರಿ, ನಾವು ಕೇಳಕ್ ಬಂದಿಲ್ಲ ಅದನ್ನ. ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮುಂದ ಕಾಟ ಕುಂದರ್ಸ್ಕೊಂತ ಘೋಷಣೆ ಮಾಡಿದ್ರಿ.
ಅಲ್ಲಿಂದ ಅಡ್ಡಾಡಿದವ್ರಪ್ಪ. ಸುಮ್ಮನೆ ನಾವು ವೇದಿಕೆ ಮ್ಯಾಗ ಗೊತ್ತಿದ್ವಿ ಅಧ್ಯಕ್ಷರು ಗುರುಗಳು ಕರ್ಕೊಂಡ ಗುರ್ಲಾಪುರದಾಗ ಶಿವಾನಂದ ಪಾಟೀಲ್ ಸಾಹೇಬ್ರು ಬಂದ್ರಿ. ಕುರ್ಸಾಲೆ ಇಲ್ಲೇ ಕೂತ ನಾವು ಬಿಜಾಪುರದವ ಕಾಟ ಹಾಕೋತೇಳಿ ನೀನ ಹಾಕೋಲಕ್ಕ ಕೇಳಿದ್ರು ಅಂತಿದ್ದು. ನೀವು ಎಲ್ಲಾ ಮೀಡಿಯಾದಾಗ ಎಲ್ಲಾದ್ರಾಗ ಬಂದಿರ್ತೀವಿ. ಅವರು ಜೂಮ್ ಮಾಡೇ ಬಿಟ್ಟಾರ. ನಾ ಏನಿದ್ರೆ ಹೇಳಾಕತ್ತಿಲ್ಲ. ಕುರ್ಸಾಲೆ ನಿಮ್ ಮತ್ತಲ್ಲಿ ಎಷ್ಟ್ ಸಲ ಬರ್ಬೇಕ್ರಿ ಸಾಹೇಬ್ರ? ಏನಿದ್ರಿ ಬೆಳಗಾವ್ ಹೋಗಿನ ಅಧಿವೇಶನದಾಗ ಮತ್ತ ಅಧ್ಯಕ್ಷರು ಕರೆದ್ರ ಬಾ ಸೋಮು ಅಂತೇಳಿ ಹೋದೇವ್ರಿ. ವಿಧಾನಸೌಧದಾಗ ಹೋಗಿ ಮತ್ತ ಒಂದು ಲೆಟರ್ ತಯಾರಿ ಇನ್ನೂ ಒಂದು ಕೊಡಕ್ಕೆ ಇಲ್ಲಿ ಕೊಡು ಮತ್ತೊಂದು ಬರ್ದೇವ್ರಿ. ಈ ಸಲ ಅಧ್ಯಕ್ಷರದಾಗ ಬರ್ದೇವ. ಈ ಸಲ ನೋಡ್ರಿ ಮತ್ತೀಗ ಸಕ್ರೆ ಮಂತ್ರಿ ಅವ್ರು ಇದ್ರೆ ಯಾವ ಖಾತೆ ಕೊಡ್ತಾರ ಗೊತ್ತಿಲ್ಲ. ಕೊಡ್ರಿ, ಒಳ್ಳೆ ಕೆಲಸ ಮಾಡೋರು ಕೊಡ್ರಿ, ನಾವು ಬ್ಯಾಡ ಅಂದಿಲ್ಲ. ಆದ್ರ ಸಾಹೇಬ್ರ ಕೊಟ್ಟಂತ ಅವಕಾಶ ಒಳಗೆ ಸಿಗುದಿಲ್ಲ. ನಾ ಹೇಳ್ಕೊತ ಬಂದೀನಿ ಸಾಹೇಬ್ರ 3 ವರ್ಷ ಹೇಳಿ ನಿಮಗ. ಸಾಹೇಬ್ರ ಯಾರೇ ಆಗ್ಲಿ ಇವತ್ತು ರಾಜ್ಯದಲ್ಲಿ ನಿಮಗೆ ಯಾರ ಸ್ಥಾನ ಕೊಡ್ತಾರ ನಿಮ್ಮ ಮತಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಆ ಹುದ್ದೆದೊಳಗೆ ಎಷ್ಟು ಕೆಲಸ ಮಾಡಿದ್ರೆ ಅನ್ನೋದು ಉಳಿದೈತೆ ಹೊರತಾಗಿ ನಿಮ್ದು ಯಾವ್ದು ಜವಾಬ್ದಾರಿ ಉಳಿದ್ರಿ. ನೀವು ರೈತರ ಪರವಾಗಿ ಕೆಲಸ ಮಾಡಿದ್ ಉಳಿತೈತೆ. ಅದಕ್ಕಾಗಿ ಹೇಳಾಕತ್ತೀನಿ. ಅದು ಏನ್ ಬರ್ದಾರ ನೋಡ್ರಿ, ಯಾವ್ದು ನಮ್ಮ ಇವ್ರಿಗೆ ಬರ್ದಿರ್ಬೇಕ್ರಿ ಸಾಹೇಬ್ರ. ಅದನ್ನ KBCನಲ್ಲಿ ಅಧಿಕಾರಿ ಅವ್ರ ಜಾಗನಾರ ಅದ ಅವ್ರಿಗೆ ಬರ್ದಿರ್ಬೇಕು. ನಮ್ಮ ರೈತರು ಎಲ್ಲಿ ಕೊಡಾಕ್ ಹೋಗ್ರಿ ಒಂದ್ ಈಟ್ ಜಾಗ ಸಹಿತ ಎಲ್ಲಿ ಬಿಡಂಗಿಲ್ಲ. ಅದಕ್ಕೆ ಅದು ವಾಜ್ ಐತೆ ಆಗ್ಲಾರ್ದು. ಅದಕ್ಕ ಗೌರ್ಮೆಂಟ್ ಕಾರ್ಡ್ ಪ್ರತಿಯೊಂದು ಕಾರ್ಖಾನೆ ಮುಂದ ಎಲ್ಲೆಲ್ಲಿ ಅವಶ್ಯಕತೆ ಐತಿ ಕುಂದರ್ಸಕ್ಕೆ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಗುರುಗಳು ಇಲ್ಲಿ ಮಟ್ಟ ಹೋರಾಟದ ಮಾಡ್ಕೊತ ಬಂದ್ರು. ನೀವು ಹೇಳಿದಂತೀರ ನಡ್ಕೋದ್ ಕಲೀರಿ ಸಾಹೇಬ್ರ. ಒಂದರ ಕುಂದರ್ಸ್ರಿ ಹೋಗ್ಲಿ. ನಮ್ಮ ಮತಕ್ಷೇತ್ರದಾಗ ಹೋಗ್ಲಿ. ನೀವೆಲ್ಲ ಸಂಧ್ಯಾ ಕುಂದರ್ಸ್ಬೇಡ್ರಿ ದಯಮಾಡಿ. ನೀವೇನು ಸಂಧ್ಯಾ ಕುಂದರ್ಸಿರಿ ಯಾರು ಕಬ್ಬಿನ ಗಾಡಿ ಅವ್ರಿಲ್ಲ, ಎಲ್ಲ ಕಬ್ಬ ಬೆಳೆಯವ್ರು ಅದಿಲ್ರಿ, ಕಬ್ಬ ಬೆಳೆಗಾರ ಅದಿರ ಅದೇ ರೀ. ಗಾಡಿ ಅವ್ರು ಮಹಾರಾಷ್ಟ್ರ ಗಾಡಿ ಇರ್ಲಿ ಇವತ್ತು ಲೋಕಲ್ ಗಾಡಿ ಇರ್ಲಿ 1 ಕಿಲೋಮೀಟರ್ ಇಲ್ಲಿ ಹೋಗಿ ಹಿಂಗ್ ಬರೋನ್ ಬಾರಪ್ಪ ಅಂದ್ರೆ ಯಾರು ಹೊಳಸ್ತಾರ ಕಬ್ಬಿನ ಗಾಡಿ ಹೊಳಸ್ತಾರನ್ರಿ. ಮತ್ ನೋಡ್ರಿ ಒಯ್ದು ಎಲ್ಲೋ ಸಂಧ್ಯಾಗ ಹಾಕ್ತಾರಂದ್ರೆ ಹೆಂಗ್ ಹಾಕಿಸ್ಕೊಡ್ರಿ ಕಾಟ ಮೇನ್ ರೋಡಿಗೆ ಇರ್ಬೇಕಾರೆ. ಇವತ್ತು ನಮ್ ಶಾಂತ ರೋಡ್ ಮಾಡಕತ್ತಾರ ಉದ್ದೇಬೇಡಿ ತಾಲೂಕ್ನಾಗ. ಚಾಲು ಐತ್ರಿ ಗೌಡ್ರ ಕಾಟ? ಹಾ, ಎಲೆಕ್ಟ್ರಿಕ್ ವರ್ಕ್ ನಡೆದತ್ರಿ. ಮುಂದಿನ ಚಾಲು ಆಕತ್ತಾವ. ಅದು ಇಂತಾದ್ ಮಾಡಿದ್ದೀವ್ರ ಒಂದ ದೊಡ್ಡ ಚಪ್ಪಾಳಿ ಬರ್ಲಿ ಎಲ್ಲರಿಗೂ. ಇದು ರೈತರ ಸಂಬಂಧ ರೀ. ಇದು ಸರ್ಕಾರದಲ್ಲಿ ಅವ್ರ ಸ್ವಂತ ದುಡ್ಡಿನಲ್ಲಿ ರೈತರು ಕಾಟ ಮಾಡ್ಕೊಂಡು ಹೋಗಿ ಯಾರು ಹೊಡಿಬಾರ್ದಂತೆ ಮಾಡಕತ್ತಾರ. ಒಂದೇ ಆಗೋದಿಲ್ಲ ಕಾಟ ಕಬ್ಬ ಒಂದ ಉಳ್ಳಾಗಡ್ಡೆ ಆಕತಿ, ಗೊಂಜಾಳ ಆಕತಿ, ನಮ್ ಜ್ವಾಳ ಆಕತಿ, ಇನ್ನಿತರ ಏನ್ ಬೆಳಿತೇವೆ ಏನ್ ಕೊಡ್ತೇವೆ ಎಲ್ಲ APMC ಅವ್ರು ಹರಾಬ್ಕೋರ್ ಅವ್ರ. ಎಲ್ಲರೂ ಗೊಂಜಾಳ ಹೊಡ್ಯಾರ ಹರಾಬ್ಕೋರ್ ಅವ್ರು. ನೋಡ್ರಿ ಗೊಂಜಾಳ ಸಹಿತ 5 ಕ್ವಿಂಟಲ್ ಹೊಡೆದಾರ. ರಾಜ್ಗುರು ಅಂತ ನೋಡ್ರಿ ಅದ್ರದೊಂದು ದೊಡ್ಡ ಸ್ಟೋರಿ ಐತಿ. ನಮ್ಮ ಜಿಲ್ಲಾದಾಗ ಅಧ್ಯಕ್ಷರ ಗೊಂಜಾಳ ಬಾಳ್ ಬೆಳಿತಾರ. ಮೆಕ್ಕೆಜೋಳ ನೋಡ್ರಿ ಅಚ್ಚು ವರ್ಷ 2300, 2400, 2700 ಮಟ್ಟ ಮಾರೇವಿಲ್ರಿ. ಮಾರೇವ್ ಹೋದ ವರ್ಷ ನೋಡ್ರಿ ಹಣೆ ಬರ 1600, 1500 ರೂಪಾಯಿ ಹೋಗೈತೇನ್ರಿ ಅಣ್ಣ? ಕಟ್ ಮಾಡ್ರಿ 1800, 1900 ಹೋಗಿನ ಒಳಗೆ ಬಂದ್ರು ನಾವು ನಾಟಿ. ಈಗೇನ 2300, 2200 ತಂದಾರ. ದಿನ ಗೊಂಜಾಳ ನಮ್ಮತ್ತ ಮತ್ತಿದ್ ಇರ್ತಂತಿಲ್ಲ. ಯಾಕ ಹೋರಾಟ ಮಾಡ್ಬಾರ್ದ ನೀವ? ಅವೇನ್ ರಾಜ್ಗುರು ಯಾರ್ಯಾರು ಅದಾರ ಸುಳ್ಗಾಡ್ ನಮ್ ಜಿಲ್ಲಾದಾಗ ಕನ್ನಡಿ ತುಂಬ್ತಾರ ಗೊಂಜಾಳವ್ರ. ಅವ್ರೇ ಬೇಕಾದ್ರೆ ತೊಗೊಂಬರ್ತವ ಇಲ್ಲಾಂದ್ರೆ ರೆಡಿ ಆಗ್ತಾರ ನಮ್ಮ ರೈತರಿಗೆ. ಹಾಳಾಗಿ ಹೋಗ್ಬಿಡ್ರಿ ತೊಗೊಂಡ್. ಇದನ್ನು ಸಹಿತ ಜಿಲ್ಲಾ ಅಧ್ಯಕ್ಷರ ಗಮನಕ್ಕ ನೋಡ್ರಿ. ಅವಂಗ ವಾರ್ನಿಂಗ್ ಮಾಡ್ರಿ. ಅವ್ ಬಂದ್ ಮಾಡ್ತಾರಂದ್ರ ನೀವ್ ಮಾಡ್ರಿ. ಜಿಲ್ಲಾಧಿಕಾರಿ ಕೇಳೋರ್ ಅಧ್ಯಕ್ಷರ ಅವ್ ರಾಜ್ಗುರು ಮೋಸ್ತಾರಂದ್ರ ನೀವ್ ಮಾಡ್ರಿ. ನೀವ್ ಬೇರೆ ಹಾಕ್ರಿ. ಬ್ಯಾರೆದೊಂದ ರೈತರು ತಗೊಂಡ್ ಮಾರ್ಕೆಟಿಂಗ್ ಕೊಡುವಂತ ಗೊಂಜಾಳ ಮಿಕ್ಸರ್ ಮಾಡಕ್ ಸ್ವಲ್ಪ ನಾನು ಇವತ್ತು ಒದಗಿನ ಸಿಟ್ಗೆ ರೈತರ ಸಂಬಂಧ ದಯಮಾಡಿ ಎಲ್ಲ ನಮ್ಮ ರೈತರು ಒಕ್ಕಟ್ಟಾಗಿ ಏನು ಹೋರಾಟ ಐತಿ ಕೈ ಜೋಡಿಸಿ ಮಾಡೋಣ ಅಂತ ಹೇಳಿ ನಾನು ಮಾತಾಡಕ್ ಅವಕಾಶ ಕೊಟ್ಟಂತ ಎಲ್ಲಾ ನನ್ನ ತಾಲೂಕಿನ ರೈತರು, ನನ್ನ ಜಿಲ್ಲೆಯ ರಾಜ್ಯದ ರೈತರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ.